ಬೆಳಗ್ಗೆ ವಿಶಾಲ್ನ ಮುಂದೆ ಇಟ್ಕೊಂಡು ನಾನ್ ಮರ್ತಿದ್ ಕಹಿ ನೆನಪುಗಳನ್ನ ಮತ್ತೆ ನೆನಪಿಸಿ ನನ್ಗೂ ನೋವು ಕೊಟ್ಟೆ. ಈಗ ತಾಯಿ ಆಗ್ತಾ ಇರೋ ನಿನ್ ತಂಗಿನ ಮಗಳ ತರ ನೋಡ್ಕೊಳ್ಳೋದ್ ಬಿಟ್ಟು ಕಣ್ಣೀರ್ ಹಾಕಿಸ್ತಿದ್ಯಾ? ಎಲ್ರಿಗೂ ನೋವು ಕೊಡೋದ್ರಿಂದ ನಿಂಗೇನ್ ಸಿಗುತ್ತೆ ನೈನಿ? ಹೀಗೆ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಖುಷಿ ಪಡೋರ್ಗೆ ಏನಂತಾರೆ ಗೊತ್ತಾ? ಸ್ಯಾಡಿಸ್ಟ್ ಅಂತಾರೆ. ನಂಗೂ ಈಗ ನಿನ್ನ ನೋಡಿದ್ರೆ ಆ ಸ್ಯಾಡಿಸ್ಟ್ ಲಕ್ಷಣನೇ ಕಾಣಿಸ್ತಿದೆ. ಒಳ್ಳೇದು ಅಂದ್ರೆ ಬೇರೆಯವ್ರ ಗೆಲುವು ನೋಡಿ ನಾವು ಖುಷಿ ಪಡೋದು, ಒಳಗೊಳಗೆ ಹೊಟ್ಟೆ ಕಿಚ್ಚು ಪಡೋದಲ್ಲ. ನಿನ್ನಂಥವಳಿಗೆ ಇದೆಲ್ಲ ಅರ್ಥ ಆಗಲ್ಲ. ಸುಮನಾ, ಕನಿಕರ ಇಲ್ದಿರೋ ನಿಮ್ಮ ಅಕ್ಕನ ಹತ್ರ ಬಂದ್ರೆ ನಿಂಗೆ ಸಿಗೋದು ಕಣ್ಣೀರೆ. ಬಾ. ನೈನಿ, ನೀನ್ ಬೇಜಾರ್ ಮಾಡ್ಕೋಬೇಡ ನೈನಿ. ಕಲಿಯುಗದಲ್ಲಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋ ಹಾಗೆ ಎಲ್ರಿಗೂ ಒಳ್ಳೇದೇ ಬಯಸೋ ನಿನ್ನನ್ನೇ ತಪ್ಪು ಮಾಡ್ದೋಳು ಅಂತ ಎಲ್ರೂ ಹೇಳ್ತಾ ಇದ್ದಾರೆ. ನಿನ್ನನ್ ಬೈಯೋರ್ ಯಾರು ಕೂಡ ಒಳ್ಳೆ ಮನ್ಸಿರೋರು ಅಲ್ವೇ ಅಲ್ಲ. ಅದಕ್ಕೇನೆ ನೀನ್ ಅವ್ರು ಹೇಳಿದ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡು. ಎಲ್ರು ಅಂದ್ರೆ ಅದು ಬೇರೆ ಅಕ್ಕ, ಆದ್ರೆ ನನ್ನ ಜೊತೆಗೆ ಹುಟ್ಟು ನನ್ನ ಜೊತೆ ಚಿಕ್ಕ ವಯಸ್ಸಿಂದ ಆಡ್ ಬೆಳೆದು ನನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ಕೂಡ ನನ್ನ ತಂಗಿ ಕೂಡ ನನ್ನ ದ್ವೇಷಿಸ್ತಾಳೆ ಅಂದ್ರೆ ನಂಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅಕ್ಕ. ನೈನಿ, ನಿನ್ ಜೊತೆನೆ ಚಿಕ್ಕ ವಯಸ್ಸಿಂದಾನು ಹುಟ್ಟಿ ಬೆಳೆದ್ರು ಕೂಡ ಒಳ್ಳೇದು ಕೆಟ್ಟದ್ರ ನಡುವೆ ವ್ಯತ್ಯಾಸನೇ ಗೊತ್ತಿಲ್ದಿರೋ ಆ ಸುಮನ ದಡ್ಡಿ. ಅಂತೋಳ್ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ಬೇಕು? ಯಾಕಂದ್ರೆ ಎಷ್ಟೇ ಆದ್ರೂ ಅವಳು ನನ್ನ ತಂಗಿ. ತಪ್ಪು ಮಾಡಿದ್ರೆ ಅವಳನ್ನ ಕ್ಷಮಿಸಿ ಕಾಪಾಡಬೇಕು, ಆದ್ರೆ ಆಗಲ್ಲ ಅಂತ ದೂರ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ? ಆ ಮೂರ್ಖತನದಿಂದಾನೆ ಅವಳ ಜೀವನನ ಅವಳೇ ಹಾಳು ಮಾಡ್ಕೋತಿದ್ದಾಳೆ. ಹಾಗಂತ ಅವಳು ಹೇಳಿದಕ್ಕೆಲ್ಲಾನು ನೀನು ಬೇಜಾರ್ ಮಾಡ್ಕೊಂಡು ಸುಮ್ಮನೆ ಕುತ್ಕೋತ್ಯಾ? ಅವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾ ಕಾಯ್ತಿರ್ತೀನಿ ಅಕ್ಕ. ಟೀ ಕುಡಿದ್ರೆ ಶಕ್ತಿ ಬರುತ್ತೆ, ಟೀ ಕುಡಿದ್ರೆ ಸ್ವಾದ ಸಿಗುತ್ತೆ, ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ, ಟೀ ಕುಡಿದ್ರೆ ಖುಷಿ ಆಗುತ್ತೆ. ಅತ್ತೆ, ನಾನು ಈಗ ತಾನೇ ಟೀ ಬಗ್ಗೆ ಯೋಚಿಸ್ತಾ ಇದ್ದೆ, ಅಷ್ಟರಲ್ಲಿ ನೀವೇ ಟೀ ತಂದ್ಬಿಟ್ಟಿದ್ದೀರಾ. ಹೌದು, ನೀವ್ಯಾಕೆ ನನಗೋಸ್ಕರ ಟೀ ತಗೊಂಡ್ ಬರ್ತಿದ್ದೀರಾ? ನನಗೀಗ 100 ಯುದ್ಧನ ಒಂದೇ ಸಲ ಗೆದ್ದಂಗ ಅನಿಸ್ತಿದೆ ಅತ್ತೆ. ಹೌದು, ಇದ್ರಲ್ಲೇನು ಬೆರೆಸಿಲ್ಲ ತಾನೆ, ಜಸ್ಟ್ ಜೋಕ್ ಮಾಡ್ತಿದೆ ಅತ್ತೆ. ಪರವಾಗಿಲ್ಲ, ಕೊಡಿ. ನಿಂಗೆ ಅಷ್ಟೊಂದೆಲ್ಲ ಸೀನ್ ಇಲ್ಲ. ಈ ಟೀ ನಿಂಗಲ್ಲ. ಓ ಶೇಟ್, ನನಗಲ್ವಾ? ಅಯ್ಯೋ, ನನ್ನ ಯುದ್ಧದಲ್ಲಿ ಈಗ ಸೋತ್ ಹೋಗ್ಬಿಟ್ಟೆ. ನನಗಲ್ಲ ಅಂದ್ಮೇಲೆ ನನ್ನ ಕೈಗೆ ಯಾಕೆ ಕೊಟ್ರಿ ಅತ್ತೆ? ಇದನ್ನ ಒಲಿಂಪಿಕ್ ಜ್ಯೋತಿ ತರ ಹೀಗೆ ಹಿಡ್ಕೊಂಡು ನಿಂತ್ಕೋಬೇಕಾ? ನೋಡು, ಹೆಂಗಂದ್ರೆ ಹಾಗೆ ಇಟ್ಕೊಂಡು ಹೋಗ್ಬೇಡ. ಅವತಾರಗಳಾಡ್ದೆ ಈ ಟೀ ತಗೊಂಡು ಹೋಗಿ ಗಂಗಯ್ಯಂಗೆ ಕೊಡು. ಹಾ, ನನ್ನ ರೂಮ್ ಕ್ಲೀನ್ ಮಾಡ್ತಿದ್ದಾನೆ ಪಾಪ, ಬೆಳಗ್ಗೆಯಿಂದ ಕಷ್ಟಪಡ್ತಿದ್ದಾನೆ. ಹಾ, ಗಂಗಯ್ಯಂಗ? ಹೊಸ ಹೊಸ ವಿಷಯಗಳು, ಹೊಸ ಹೊಸ ಆಲೋಚನೆಗಳು, ತುಂಬಾನೇ ಚೆನ್ನಾಗಿದೆ ಅತ್ತೆ. ಮತ್ತೆ
ಜೋಕೆ ಮಾಡಿದ್ದು ಅತ್ತೆ, ಚೆನ್ನಾಗಿದ್ಯಾ? ನೀನ್ ಕೆಟ್ಟ ಜೋಕ್ಸ್ ನಿಲ್ಸಿ ಮೊದಲು ಟೀ ತಗೊಂಡು ಹೋಗಿ ಗಂಗಯ್ಯಂಗ್ ಕೊಡು, ತಣ್ಣಗಾಗೋಗುತ್ತೆ. ಹೌದು, ಗಂಗಯ್ಯ ಈಗ ಯಾರ ಹತ್ರನೂ ಟೀ ಕೇಳಲಿಲ್ವಲ್ಲ. ಗಂಗಯ್ಯಂಗೆ ಈಗ ಟೀ ಕೊಡ್ಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅತ್ತೆ? ನೀನ್ ಈ ಪ್ರಶ್ನೆಗಳು ಕೇಳೋದ್ ಬಿಟ್ಟು ಮೊದಲು ಟೀ ಕೊಟ್ಟು ಬಾ. ಬೇಗ ಹೋಗು ಹಾಸಿನಿ, ನೀನ್ ಹೋಗೋ ಅಷ್ಟರಲ್ಲಿ ಟೀ ತಣ್ಣಗಾಗೋಗುತ್ತೆ. ತಗೊಂಡು ಹೋಗು. ಅಪ್ಪ, ಅತ್ತೆ ಮೈ ಮೇಲೆ ಯಾವ್ದೋ ದೆವ್ವ ಬಂದಿದೆ. ಈ ಟೀ ಕುಡಿದ್ರೆ ಮೈಂಡ್ ಹಾಳಾಗುತ್ತೆ, ಈ ಟೀ ನೋಡಿದ್ರೆ ಬೇಜಾರಾಗುತ್ತೆ, ಈ ಟೀ ನೋಡಿದ್ರೆ ಭಯ ಆಗ್ತಿದೆ, ಈ ಟೀ ನೋಡಿದ್ರೆ ಬೇಜಾರಾಗ್ತಿದೆ. ಈ ಟೀನ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ. ಈ ಟೀ ಗಂಗಯ್ಯ, ನಾನು ನಿಂಗೋಸ್ಕರ ಏನ್ ತಂದಿದ್ದೀನಿ ಹೇಳು? ಕಣ್ ಕಾಣಿಸ್ತಾ ಇರೋನ್ ಜೊತೆ ಆಟ ಆಡ್ತೀರಾ ಹಾಸನಮ್ಮ? ಓ, ನಿಂಗೆ ಕಣ್ ಕಾಣಿಸಲ್ಲ ಅಲ್ವಾ? ಸಡನ್ ಆಗಿ ಮರ್ತು ಹೋಗಿದ್ದೆ ಗಂಗಯ್ಯ. ಸರಿ, ಇದನ್ ತಗೋ. ಏನಮ್ಮ ಅದು? ಟೀ ಗಂಗಯ್ಯ, ನಿಂಗೋಸ್ಕರನೇ ತಂದಿದ್ದೀನಿ, ತಗೋ. ತುಂಬಾ ಸಂತೋಷ ಹಾಸನಮ್ಮ ಅವ್ರೆ. ತಗೋ. ಯಾಕಂಗಯ್ಯ ಕೊಟ್ಮೇಲೆ ಕುಡಿತಿಲ್ಲ? ನನಗೆ ಇನ್ನೊಂದು ಗ್ಲಾಸ್ ಬೇಕಿತ್ತು ಹಾಸನಮ್ಮ ಅವ್ರೆ. ಪರವಾಗಿಲ್ಲ ಗಂಗಯ್ಯ, ಆ ಕಪ್ಪಲ್ಲೇ ಕುಡಿ. ಈ ಮನೇಲಿ ಅಂತದೇನು ಇಲ್ಲ ಅಲ್ವಾ? ಯಾರು ಯಾವ್ದ್ರಲ್ಲಿ ಬೇಕಾದ್ರೂ ತಿನ್ಬೋದು, ಕುಡಿಬೋದು. ಅದಾಗಲ್ಲ ಅಮ್ಮ, ನಾನು ಟೀ ಬಿಸಿಯಾಗಿದ್ರೆ ಕುಡಿಯೋದಿಲ್ಲ, ಅದಕ್ಕೆ ಬಿಸಿ ಆರಿಸಿ ಕುಡಿಯೋದಕ್ಕೆ ಇನ್ನೊಂದು ಗ್ಲಾಸ್ ಬೇಕಾಗಿತ್ತಮ್ಮ. ಆದರೂ ಯಾವತ್ತೂ ಇಲ್ಲಿರೋದು ನೀವ್ಯಾಕೆ ಇವತ್ತು ಟೀ ತರಕ್ಕೆ ಹೋದ್ರಮ್ಮ? ಈ ಟೈಮಲ್ಲಿ ನಾನು ಟೀ ಕುಡಿತೀನಿ ಅಂತ ನಿಮ್ಗೆ ಹೇಗೆ ಗೊತ್ತು? ನಂಗೇನ್ ಗೊತ್ತು ಗಂಗಯ್ಯ, ಈ ಟೀನ ನಾನ್ ತಗೊಂಡ್ ಬಂದಿಲ್ಲ. ತಿಲೋತ್ತಮ ಅತ್ತೆ ಬಂದು ಇದನ್ ಕೊಟ್ಟು ನೀನು ಕೊಡು ಅಂತ ಹೇಳಿದ್ರು. ಇದು ನಿನ್ನ ಕೆಲಸನ ತಿಲೋತ್ತಮ? ಉದ್ದೇಶಪೂರ್ವಕವಾಗಿ ನೀನು ನನಗೆ ಟೀನ ಕಳಿಸಿದ್ಯಾ ಅಂತಂದರೆ ನಾನು ಯಾರು ಅಂತ ನಿನಗೆ ಗೊತ್ತಾಗಿದೆ ಅಂತ ಅರ್ಥ. ನಾನು ಟೀನ ಆರಿಸ್ಕೊಂಡು ಕುಡಿತೀನಿ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಇವಾಗ ನಾನು ಗಂಗಾಧರ್ ಹೌದಾ ಅಲ್ವಾ ಅಂತ ಪೂರ್ತಿಯಾಗಿ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಟೀನ ಕಳಿಸ್ಕೊಟ್ಟಿದ್ಯಾ ಅಲ್ವಾ ತಿಲೋತ್ತಮ? ಏನ್ ಯೋಚನೆ ಮಾಡ್ತಿದ್ಯಾ ಗಂಗಯ್ಯ? ಅಯ್ಯಯ್ಯೋ, ಯಾಕೆ ಅಷ್ಟೊಂದು ಬೆವರ್ತಾ ಇದೆಯಾ? ಸಡನ್ ಆಗಿ ಯಾಕೆ ಟೆನ್ಷನ್ ತಗೋತಿದ್ಯಾ? ನೀನ್ ಹುಷಾರಾಗಿದ್ಯಾ ಅಲ್ವಾ? ಹುಷಾರಾಗೇ ಇದ್ದೀನ ಹಸಿನಮ್ಮ. ಸರಿ ಗಂಗಯ್ಯ, ಟೀನ ಬಿಸಿ ಆರಿಸ್ಕೊಂಡು ಕುಡಿ, ನಾನು ಹೊರಡ್ತೀನಿ.
ಸರಿನಮ್ಮ. ಸರಿ. ಖಂಡಿತವಾಗ್ಲೂ ತಿಲೋತ್ತಮ ಇಲ್ಲಿಗೆ ಬಂದು ಎಲ್ಲನೂ ನೋಡಿ ಕನ್ಫರ್ಮ್ ಮಾಡ್ಕೊಂಡಿರ್ತಾಳೆ. ಇವಾಗಿಂದ ನಾನು ತುಂಬ ಹುಷಾರಾಗಿರಬೇಕು. ಇಲ್ಲಾಂದರೆ ಆ ರಾಕ್ಷಸಿ ಬೀಸೋ ಬಲೆಗೆ ನಾನು ಬಲಿಯಾಗಿ ಹೋಗ್ಬೇಕಾಗತ್ತೆ. ಅಕ್ಕ, ಏನಾಯ್ತಕ್ಕ? ಅಷ್ಟು ದೀರ್ಘವಾಗಿ ಏನು ಯೋಚಿಸ್ತಿದ್ಯಾ ಅಕ್ಕ? ನಡೀತಿರೋ ಘಟನೆಗಳಿಂದ ನಂಗೆ ತುಂಬಾ ಡೌಟ್ ಬರ್ತಾ ಇದೆ ಪರ್ಶು. ಏನ್ ಡೌಟ್ಸ್ ಅಕ್ಕ ಅದು? ಗಂಗಯ್ಯನ್ ರೂಪದಲ್ಲಿರೋ ಗಂಗಾಧರ ಮಾವನ್ನ ಕರ್ಕೊಂಡು ಬಂದು ಮನೇಲಿ ಇಡ್ಸಿದಾಳೆ ಆ ನಯನಿ. ಹಾ, ಅಂದ್ರೆ ಗಂಗಾಧರ್ ಮಾವ ನನ್ನ ಗಂಡ ಅನ್ನೋ ವಿಷಯ ಗೊತ್ತಿದ್ದೆ ನಯನಿ ಅವನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾಳ. ಇಲ್ಲ ಅಂತಿದ್ರೆ ನನ್ನ ಎಲ್ಲಾ ವಿಷಯಗಳನ್ನ ಹೇಳಬೇಕು ಅಂತಾನೆ ಕರ್ಕೊಂಡು ಬಂದ್ಲಾ? ನಯನಿ ಗಂಗಾಧರ್ ಮಾವ ಸೇರ್ಕೊಂಡು ನಮಗ್ ಗೊತ್ತಿಲ್ದಿರೋ ಹಾಗೆ ಇನ್ನ ಏನಾದ್ರೂ ಆಟ ಆಡ್ತಿದಾರಾ? ಅಬ್ಬಾ, ಏನಕ್ಕ ಈ ಹೊಸ ಲಾಜಿಕ್ಸು? ಯೋಚನೆ ಮಾಡಿದ್ರೆ ನನಗೂ ನಿಜ ಅನಿಸ್ತಾ ಇದೆ. ಅಷ್ಟೇ ಅಲ್ಲ ಪರ್ಶು, ಗಂಗಾಧರ್ ಮಾವ ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದಾನೆ ಅಂತ ಗೊತ್ತಾದ್ರೂ ಕೂಡ ಅವಳು ಯಾಕೆ ಮಾವನ್ ಬಗ್ಗೆ ನಮ್ಗ್ಯಾರಿಗೂ ನಿಜ ಹೇಳಿಲ್ಲ? ಹೌದಕ್ಕ, ಯಾಕೆ ನಿಜ ಹೇಳಲಿಲ್ಲ? ಇದನ್ನೆಲ್ಲ ನೋಡ್ತಿದ್ರೆ ಹಳೇದನ್ನೆಲ್ಲ ತಿಳ್ಕೊಳ್ಳೋಕೋ ನನ್ನ ಚರಿತ್ರೆನ ಹೊರಗೆ ಎಳಿಯಕ್ಕೋ ಯಾವುದೋ ಒಂದು ಆಧಾರಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ ಕಣೋ. ಎಲ್ಲ ಆಧಾರ ಸಿಕ್ಕ ಮೇಲೆ ನನ್ನ ನಿಜವಾದ ಬಣ್ಣ ಬಯಲ್ ಮಾಡೋದಿಕ್ಕೆ ಪ್ಲಾನ್ ಆಗಿರ್ಬೋದೇನೋ ಅಂತ ತುಂಬಾ ಡೌಟ್ ಬರ್ತಾ ಇದೆ ಕಣೋ. ಹೌದಕ್ಕ, ಈ ವಿಚಾರವಾಗಿ ನಮ್ಮ ಬಗ್ಗೆ ತುಂಬಾ ಚರ್ಚೆ ಮಾಡ್ತಿದ್ದಾರೆ ಅನ್ಸುತ್ತೆ. ನಾವು ಎಚ್ಚೆತ್ಕೊಳ್ದೆ ಹೋದ್ರೆ ಗಂಗಯ್ಯ ನಯನಿ ಸೇರ್ಕೊಂಡು ನಮ್ಮ ಚಾಪ್ಟರ್ನ ಇಲ್ಲಿಗೆ ಮುಗಿಸ್ಬಿಡ್ತಾರಕ್ಕ. ಈಗ ಗಂಗಯ್ಯನೇ ಗಂಗಾಧರ್ ಭಾವ ಅಂತ ಗೊತ್ತಾಯ್ತಲ್ವಾಕ್ಕ? ಈಗ ಭಾವನ್ ಮರ್ಡ್ರಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಹೆಗ್ಲೇರಿರೋ ಶನಿ ಹೋಗುತ್ತಲ್ಲ. ಪರಶು, ಈ ತಿಲೋತ್ತಮ ಒಬ್ರು ಕತೆ ಮುಗಿಸಿದ್ಲು ಅಂದ್ರೆ ಪ್ರೂಫ್ಗೆ ಅಂತ ಆ ದೇವ್ರೇ ಬಂದ್ರೂ ಸಿಗಲ್ಲ ಕಣೋ. ಆತ್ರ ಪಡ್ದೆ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು. ಈಗ ನೀನೇನ್ ಮಾಡ್ಬೇಕು ಅಂತಿದ್ಯಾ? ಗಂಗಾಧರ್ ಮಾವನ್ನ ಸಾಯಿಸೋದು ಅಂದ್ರೆ ಚಿಟ್ಕೆ ಕೆಲಸ ಕಣೋ. ಆದ್ರೆ ನಮ್ಮ ಕೈಗೆ ಕಲೆ ಅಂಟದೇ ಇರೋ ಹಾಗೆ ಮಾವನ್ನ ಮುಗಿಸೋದು ಇಂಪಾರ್ಟೆಂಟು. ಈಗ ನಮ್ಮ ಕೈಯಲ್ಲಿ ಬ್ರಹ್ಮಾಂಡದ ಥರ 2 ಬ್ರಹ್ಮಾಸ್ತ್ರ ಇದೆ. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಒಂದೇ ಕಲ್ಲಿಗೆ 2 ಹಕ್ಕಿ ಅಲ್ಲ 3 ಹಕ್ಕಿಗಳು ಸತ್ತು ಹೋಗುತ್ತೆ ಪರ್ಶು. ನೀನೇನ್ ಪ್ಲಾನ್ ಮಾಡಿದ್ಯಾ ಅದನ್ನ ನನಗೂ ಸ್ವಲ್ಪ ಹೇಳಕ್ಕ. ಪರಿಸ್ಥಿತಿ ಕೈ ಮೀರೋಗ್ತಾ ಇದೆ. ಅನಾವಶ್ಯಕವಾಗಿ ನನ್ನಿಂದ ನಯನಮ್ಮ ಕಷ್ಟ ಅನುಭವಿಸ್ಬೇಕಾಗುತ್ತೆ. ದೊಡ್ಡಯ್ಯ, ಏನಾಯ್ತು ನಯನಮ್ಮ? ದೊಡ್ಡಯ್ಯ, ನೀನ್ ತಕ್ಷಣ ಒಂದ್ ಕೆಲಸ ಮಾಡ್ಬೇಕು. ಹೇಳಮ್ಮ, ನೀನೇನು ಹೇಳಿದ್ರು ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಹುಷಾರ ಕೇಳಿಸ್ಕೋ ದೊಡ್ಡಯ್ಯ. ಈ ಪರಿಸ್ಥಿತಿ ನನಗಾಗ್ಲಿ ನಿನಗಾಗ್ಲಿ ಅನುಕೂಲವಾಗಿಲ್ಲ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಏನು ಮಾತಾಡ್ತಾ ಇದೆಯಮ್ಮ? ಪ್ರಾಣ ಹೋಗೋಂಥ ಪರಿಸ್ಥಿತಿ ಮುಂದೆ ಬರೋದ್ರಲ್ಲಿದೆ. ಯಾರ ಪ್ರಾಣನಮ್ಮ? ಒಂದು ನಯನಿ ಒಳ್ಳೆತನ. ನಯನಿ ಒಳ್ಳೆತನ ನಮ್ಗೆ ಹೇಗೆ ಅಸ್ತ್ರ ಆಗುತ್ತಕ್ಕ? ಪರಶು, ಮನೇಲಿ ಗಂಗಯ್ಯನ ಕರ್ಕೊಂಡು ಬಂದಿದ್ದು ನಯನಿ ತಾನೆ? ಹೌದು. ಮತ್ತೆ ಗಂಗಯ್ಯನೇ ನನ್ನ ಕೊಲೆ ಮಾಡಬೇಕು ಅಂತಿದ್ದ ಅಂತ ಗೊತ್ತಾದ್ರೆ ಆ ಆರೋಪ ಯಾರ ಮೇಲೆ ಹೋಗುತ್ತೆ? ನಯನಮ್ಮನ ಮೇಲೆ ಬರುತ್ತೆ. ಮೊದಲನೇ ವಿಕೆಟ್ ಡೌನ್. ಅದೆಲ್ಲ ನಂಗೆ ಹೇಳಕ್ಕಾಗಲ್ಲ ದೊಡ್ಡಯ್ಯ. ನಾನು ಹೇಳೋದನ್ನ ಮಾತ್ರ ಕೇಳು.
ತಿಲೋತ್ತಮ ಅಮ್ಮೋರ್ ಮೊದಲನೇ ಗಂಡ ನೀನೇ ಅನ್ನೋ ವಿಷಯ ನೀನೇ ಯಜಮಾನ್ರಿಗೆ ಹೇಳ್ಬೇಕು. ಯಾಕಂದ್ರೆ ಯಜಮಾನ್ರಿಗೆ ನಾನು ತಿಲೋತ್ತಮ ಅಮ್ಮೋರ್ ಬಗ್ಗೆ ಏನ್ ವಿಷಯ ಹೇಳಿದ್ರು ಅವ್ರು ನಮ್ಮ ಪರಿಸ್ಥಿತಿಲಿ ಇಲ್ಲ. ಆ ವಿಷಯ ತೆಗೆದ್ರೇನೆ ಸಿಟ್ಟು ಮಾಡ್ಕೋತಿದ್ದಾರೆ. ಈ ಸಮಯದಲ್ಲಿ ನಿಜ ನೀನ್ ಹೇಳಿದ್ರೇನೆ ಸರಿ ದೊಡ್ಡಯ್ಯ. ನಾನು ಹಾಗೆ ಅನ್ಕೋತಾ ಇದ್ದೆ ಅಮ್ಮ. ಯಾಕೆಂದ್ರೆ ತಿಲೋತ್ತಮನ್ಗೆ ನಾನು ಯಾರು ಅಂತ ಗೊತ್ತಾಗಿದೆ. ಅಮ್ಮನ ಮೇಲೆ ಕೊಲೆ ಪ್ರಯತ್ನ ಮಾಡ್ದವನ್ನ ನೈನಿ ಸಪೋರ್ಟ್ ಮಾಡಿದ್ಲು ಅಂತ ಗೊತ್ತಾದ್ರೆ ವಿಶಾಲ್ ಸುಮ್ಮನಿರ್ತಾನ? ನಯನಿ ಕುತ್ತಿಗೆನ ಹಿಡಿದು ಆಚೆ ದಬ್ತಾನೆ. ನಯನಿ ಮೇಲೆ ವಿಶಾಲ್ಗೆ ತುಂಬಾ ಪ್ರೀತಿ ಇದೆಯಲ್ವಾ, ಅವಳನ್ನ ಮನೆಯಿಂದ ಕಳಿಸ್ತಾನ ಅಕ್ಕ. ಈ ಗಂಗಯ್ಯನೇ ಗಂಗಾಧರ್ ಅನ್ನೋ ವಿಷಯ ಖಂಡಿತವಾಗ್ಲೂ ನಯನಿಗೆ ಗೊತ್ತೇ ಇರುತ್ತೆ. ಇಂಥ ಕೊಲೆಗಾರಂಗೆ ಆಶ್ರಯ ಕೊಟ್ಟಿದ್ದಕ್ಕೆ ಖಂಡಿತವಾಗ್ಲೂ ವಿಶಾಲ್ ನಯನಿನ ಆಚೆ ದಬ್ತಾನೆ. ಇದು ನಯನಿ ಒಳ್ಳೆತನಕ್ಕೆ ನಾವು ಕೊಡ್ತಾ ಇರೋ ಗಿಫ್ಟ್. ಸೂಪರ್ ಅಕ್ಕ. ನಯನಮ್ಮ ಮನೆಯಿಂದ ಔಟ್. ಮತ್ತೆ ಗಂಗಯ್ಯನ ವಿಷಯ? ಆದರೆ ನಾವಿವಾಗ ಹೋಗಿ ಯಜಮಾನ್ರು ಬರೀ ಮಾತಲ್ಲಿ ಹೇಳಿದ್ರೆ ನಂಬಲ್ಲ. ಇಲ್ದಿರೋದನ್ನ ನಾವು ಊಹಿಸ್ಕೊಂಡು ಹೇಳ್ತಿದ್ದೀವಿ ಅಂತ ನಮ್ಮನ್ನೇ ಬೈಬೋದು. ತಿಲೋತ್ತಮ ಅಂದರೆ ವಿಶಾಲ್ಗೆ ಪ್ರಾಣ, ಮತ್ತೆ ತುಂಬ ನಂಬ್ತಾರೆ. ಆ ತಿಲೋತ್ತಮ ನಾನು ಸತ್ತು ಹೋಗಿದ್ದೀನಿ ಅಂತ ಎಲ್ಲರೂ ನಂಬಿಸಿದಾಳೆ. ಅದಕ್ಕೆ ನಾವು ಪಕ್ಕಾ ಆಧಾರನ ಇಟ್ಕೊಂಡು ವಿಶಾಲ್ ಯಜಮಾನ್ರ ಹತ್ರ ಹೋಗಬೇಕು. ಆವಾಗಲೇ ನಾವು ಹೇಳಿದ್ದನ್ನ ನಂಬ್ತಾರೆ. ಮತ್ತೆ ಹೇಗೆ? ಇರೋ ಒಂದು ಆಧಾರನೂ ಹೊರಟೋಯ್ತು. ನನಗೆ ಸಿಕ್ಕಿದ ನೆಗೆಟಿವ್ ಅವತ್ತೇ ಯಾರು ಅದನ್ನ ಕದ್ದುಬಿಟ್ರು. ಯಾರು ತಗೊಂಡ್ರು ಗೊತ್ತಾಗ್ಲಿಲ್ಲ. ಮತ್ತಿನ್ಯಾರು? ಆ ತಿಲೋತ್ತಮನೇ ಈ ಕೆಲಸನ ಮಾಡಿಸಿರ್ತಾಳೆ. ಈ ಮನೇಲಿ ಅವಳಿಗೆ ಬಿಟ್ಟರೆ ಆ ನೆಗೆಟಿವ್ ಇನ್ಯಾರಿಗೆ ಅವಶ್ಯಕತೆ ಇರುತ್ತೆ? ಖಂಡಿತವಾಗ್ಲೂ ಅವಳೇ ಕದ್ದಿರ್ತಾಳೆ. ಮತ್ತೀಗ ಏನು ಮಾಡೋದು ದೊಡ್ಡಯ್ಯ? ನೀನೇನು ಹೆದರ್ಕೋಬೇಡ ನಯನಮ್ಮ. ನನ್ನ ಹತ್ರ ನನ್ನ ಮದುವೆ ಫೋಟೋ ಇನ್ನೊಂದಿದೆ. ನಮಗ್ ಸಿಕ್ಕಿರೋ ಎರಡನೇ ಅಸ್ತ್ರ ವಿಶಾಲ್ ಕೋಪ. ಈ ಗಂಗಯ್ಯನ್ ರೂಪದಲ್ಲಿರೋ ಗಂಗಾಧರ್ ಮಾವನೇ ಗಾಯತ್ರಿ ಅಕ್ಕ ಮತ್ತೆ ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದಾನೆ ಅಂತ ಗೊತ್ತಾದ್ರೆ ವಿಶಾಲ್ ಕೋಪದಲ್ಲಿ ಗಂಗಾಧರ್ ಮಾವನ ಬದುಕೋಗ್ಬಿಡಲ್ಲ. ಅದರಿಂದ ನಮ್ಮ ಮಾವ ಮೇಲೆ ವಿಶಾಲ್ ಜೈಲಿಗೆ. ಪ್ಲಾನ್ ಪೂರ್ತಿ ಆದ ಹಾಗೆ ಪರ್ಶು. ಏನ್ ಪ್ಲಾನ್ ಅಕ್ಕ ನಿಂದು? ನಾನು ಭಾವನ್ನ ಹೇಗ್ ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀನು ನಮ್ಮ ಕೈ ಕಲೆ ಅಂಟ್ಕೊಳ್ದಿರೋ ಹಾಗೆ ಒಟ್ಟಿಗೆ ಇಬ್ರನ್ನು ಮುಗಿಸ್ಬೇಕು ಅಂತಿದ್ಯಾ? ಅದ್ರ ಜೊತೆಗೆ ಮಕ್ಕಳ ಜೊತೆ ಇರೋ ಫೋಟೋನೂ ಇದೆ. ಅಷ್ಟೇ ಅಲ್ಲ ನಯನಮ್ಮ, ನಮ್ಮ ಹತ್ರ ಇರೋ ದೊಡ್ಡ ಸಾಕ್ಷಿ ನಮ್ಮ ಮದುವೆ ಮಾಡಿಸಿದ ಪುರೋಹಿತರು. ಪುರೋಹಿತ್ರ? ಹೌದು ನಯನಮ್ಮ, ನಮ್ಮ ಮದುವೆ ಮಾಡಿಸಿದ ಪುರೋಹಿತರು ಇನ್ನೂ ಬದುಕೇ ಇದ್ದಾರೆ. ನಯನಿ ಹೊರಗೆ, ಮಾವ ಮೇಲೆ, ವಿಶಾಲ್ ಜೈಲಿಗೆ. ನೀನ್ ಹೇಳ್ದಂಗೆ ಒಂದೇ ಕಲ್ಗೆ 3 ಹಕ್ಕಿಗಳು. ಆದ್ರೆ ಇದೆಲ್ಲ ನಡಿಬೇಕು ಅಂದ್ರೆ, ವಿಶಾಲ್ಗೆ ಕೋಪ ಬರಬೇಕು ಅಂದ್ರೆ ನಾವು ಮೊದಲು ಒಂದು ಕೆಲಸ ಮಾಡಬೇಕು. ಏನಕ್ಕ ಅದು? ಯಾವ್ದಾದ್ರು ಪೂಜೆ ಮಾಡಿಸ್ಬೇಕಾ? ನನ್ನ ಮೇಲೆ ಒಂದು ಮರ್ಡರ್ ಅಟೆಂಪ್ಟ್ ಆಗಬೇಕು. ಮತ್ತೆ ಇದ್ಯಾವ ಟ್ವಿಸ್ಟ್ ಅಕ್ಕ? ನಿನ್ ಮೇಲೆ ಮರ್ಡರ್ ಅಟೆಂಪ್ಟ್ ಅಂದ್ರೆ ಏನು? ತಪ್ಪಿದ್ದಲ್ಲ. ನಾನು ಹೇಳಿದ್ದು ನಡಿಬೇಕು ಅಂದ್ರೆ ನನ್ನ ಮೇಲ್ ಮೊದಲು ಅಟೆಂಪ್ಟ್ ನಡಿಬೇಕು. ಇಷ್ಟೆಲ್ಲ ಪ್ಲಾನ್ ಮಾಡಿರೋಳು ಅದು ಕೂಡ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿರ್ತೀಯ ಬಿಡು. ಅಷ್ಟಕ್ಕೂ ನಾನೇನ್ ಮಾಡ್ಬೇಕಕ್ಕ? ನೀನ್ ಮಾಡಿರೋ ಪ್ಲಾನ್ಗೆ 3 ಜನ ಜೀವನನು ನಾಶ ಆಗೋದು ಖಚಿತ.
ಕನಿಕರ ಇಲ್ದಿರೋ ಕನ್ನಿಂಗ್ ಪ್ಲಾನ್ ಅಂದ್ರೆ ಇದೆ ಅಕ್ಕ. ಅವ್ರೀಗ ಅದೇ ಮನೇಲೇ ಇರ್ತಾರೆ ಅಂತೀಯಾ? ಇಲ್ಲ ನಾಯನಮ್ಮ, ಮತ್ತೆ ಅವ್ರನ್ನ ನಾವೀಗ ಹೇಗೆ ಹುಡ್ಕೋದು ದುಡ್ಡಯ್ಯ? ಈಗಾಗಲೇ ನಾನು ಅವ್ರ ಅಡ್ರೆಸ್ನ ಹುಡುಕಿದ್ದೀನಿ. ಮೊನ್ನೆ ಒಬ್ರು ಮದುವೆ ಮಾಡಿಸ್ತಿದ್ದಾಗ ನೋಡಿದ್ದೆ. ಯಾವುದಕ್ಕೂ ಇರಲಿ ಅಂತ ಅವ್ರ ಅಡ್ರೆಸ್ ತಗೊಂಡೆ. ಇದು ಸಾಕು ದೊಡ್ಡಯ್ಯ. ಯಜಮಾನ್ರನ್ನ ನಾವು ನಂಬ್ಸಕ್ಕೆ ನಮ್ಗಿದೊಂದು ಸಾಕ್ಷಿ ಸಾಕು. ನಮ್ಗೆಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆ ಸಾಕ್ಷಿನ ಯಜಮಾನ್ರ ಮುಂದೆ ಇಡಬೇಕು. ಆಗ ಆಗೋ ಅನಾಹುತನ ತಡಿಬೋದು.